ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತಿಗಡಿ ಮತ್ತು ಅವರ ಟೀಮ್ ಎಸಿಪಿ ಸಬ್ಬರ್ಮನ್ ಅವರ ಮಾರ್ಗದರ್ಶನದಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿತ್ತು. ಅದರಲ್ಲಿ ಏನಂತಂದ್ರೆ, ಏನು ಈ ಡೈಲಿ ವೇಜ್ ಲೇಬರ್ ಇರ್ತಾರೆ, ಕೆಲ್ಸಕ್ಕೆ ಹೋಗೋ ಮಹಿಳೆಯನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಪ್ಲಾಸ್ಟರಿಂಗ್ ಕೆಲಸ ಇದೆ, ಹೌಸ್ ಕನ್ಸ್ಟ್ರಕ್ಷನ್ ಕೆಲಸ ಇದೆ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡು ಹೋಗಿ ಅವರ ಹತ್ರ ಇರೋ ಒಂದು ಚೈನ್ ಅನ್ನ ಕಸ್ಕೊಂಡು ಪರಾರಿಯಾಗಿರ್ತಾರೆ. ಅದನ್ನ 112 ಕರೆ ಮಾಡಿರ್ತಾರೆ. ಮತ್ತು ನಮ್ಮ ಏನ್ ಇವರು ಎಲ್ಲಿಂದ ಆಟೋ ಹಚ್ಕೊಂಡಿದ್ರು, ಓಂ ನಗರದಿಂದ ರಾಮ ಮಂದಿರ್ ಸರ್ಕಲ್ ಇರ್ಬೋದು, ರಾಮ ಮಂದಿರ್ ಸರ್ಕಲ್ ನಿಂದ ವಾಜಪೇಯಿ ಬಡಾವಣೆ ಅಲ್ಲಿವರೆಗೆ ಹೋಗ್ಬೇಕಾದ್ರೆ ಎಲ್ಲಾ ಕಡೆ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬಾ ಉತ್ತಮ ಗುಣಮಟ್ಟದ ಸಿಸಿಟಿವಿ ದೊರೆತ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದರ ಒಂದು ತನಿಖೆಯ ಏನು ಪ್ರಯತ್ನದಿಂದ 2 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಂಧಿತನಾದವ್ರ ಹೆಸರು ಕಲ್ಲಪ್ಪ ಅಲಿಯಾ ಸಂಜು ಅಂತ, ಇನ್ನೊಬ್ನು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಅಂತ. ಒಬ್ಬನು ಮೊದಲನೇ ಆರೋಪಿ ಅಫ್ಜಲ್ಪುರ್ದವನು, 2ನೇ ಆರೋಪಿ ಪಕ್ಕದ ಜಿಲ್ಲೆ ಇಂಡಿಯವನಾಗಿರ್ತಾನೆ. ಇದರಲ್ಲಿ ಏನು ಮೊದಲನೇ ಆರೋಪಿ ಇದ್ದಾನೆ, ಇವನ ಮೇಲೆ ಹಳೆಯ 2 ಕಳ್ಳತನ ಪ್ರಕರಣಗಳಿದಾವೆ ಮತ್ತು ಅವನ ಮೇಲೆ ಸನ್ನಡತೆ ಆಧಾರಕ್ಕೋಸ್ಕರ ಮುಚ್ಚಳಿಕೆಯನ್ನು ಕೂಡ ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ಕೊಂಡಿದ್ದಾರೆ. PR ಕೂಡ ಅವನ ಮೇಲೆ ಹಾಕಿದ್ದಾರೆ. ಇವರಿಬ್ಬರ ಒಂದು ಬಂಧನದಿಂದ ಮತ್ತು ಇವರು ಏನು ಬಂಧನ ಆದ ನಂತರ ವಿಸ್ತೃತವಾದ ವಿಚಾರಣೆಯಿಂದ ಏನು ಮೊದಲನೇ ಆರೋಪಿ ಇದ್ದಾನೆ, ಇವನು ಏನು ಅವನ ದಿನನಿತ್ಯದ ದುಂದು ಖರ್ಚಿದೆ, ಅದಕ್ಕೋಸ್ಕರ ಈ ರಾಬರಿ ಮಾಡುವಂಥದ್ದು ಮತ್ತು ಕಳ್ಳತನ ಮಾಡುವಂಥದ್ದು ರೂಢಿಗತ ಆಗಿರುವಂಥದ್ದು. ಅದ್ರ ಜೊತೆಗೆ ಅವನು 5 ಇತರೆ ಮನೆಗಳತನ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿರೋದು ತಿಳಿದು ಬಂದಿದೆ. ಅದರಲ್ಲಿ ಎಲ್ಲವೂ ಕೂಡ ಏನು ಇತ್ತೀಚೆಗೆ ಏನು ಆಗಸ್ಟ್ ತಿಂಗಳಲ್ಲಿ 2 ಮನೆಗಳತನ ಪ್ರಕರಣ ಆಗಿತ್ತು. ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ 1 ಪ್ರಕರಣ ಇದೆ ಮತ್ತು ನವೆಂಬರ್ ಅಲ್ಲಿ 2 ಪ್ರಕರಣಗಳು, ಒಟ್ಟು 5 ಮನೆಗಳತನ, ರಾತ್ರಿ ಮನೆಗಳತನ ಪ್ರಕರಣಗಳು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ವರದಿಯಾಗಿದ್ದು, ಅವೆಲ್ಲಾ ಪ್ರಕರಣಗಳಲ್ಲಿ ಸುಮಾರು 61 ಗ್ರಾಮ್ ಗೋಲ್ಡ್ ಮತ್ತು 680 ಗ್ರಾಮ್ ಸಿಲ್ವರ್, ನಿಯರ್ಲಿ 7,61,000 ರೂಪಾಯಿಗಷ್ಟು ಬೆಲೆ ಬಾಳುವಷ್ಟು ಚಿನ್ನಾಭರಣಗಳನ್ನ, ಬೆಳ್ಳಿ ಆಭರಣಗಳನ್ನ ವಶಪಡಿಸಿಕೊಳ್ಳಲು ತಂಡ ಯಶಸ್ವಿಯಾಗಿದೆ. ಮತ್ತು ಇದರಲ್ಲಿ ಇನ್ನೊಂದು ಏನಂತಂದ್ರೆ, ತಮಗೆ ತಿಳಿದಿರುವ ಹಾಗೆ ಎಲ್ಲಿ ಅಪರಾಧಗಳು ಆಗಿದಾವೆ ಈಗ ಒಂದು ಪ್ರಿವೆನ್ಷನ್ ಒತ್ತು ಕೊಡ್ತೇವೆ, ಅದ್ರ ಜೊತೆಗೆ ಪತ್ತೆಗೂ ಕೂಡ ಈಕ್ವಲ್ ಆಗಿ ನಾವು ಒತ್ತನ್ನು ನೀಡ್ತಾ ಇದೀವಿ. ಅದರ ಹಿನ್ನೆಲೆಯಲ್ಲಿ ಏನು ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಈ ಆರೋಪಿಗಳನ್ನ ಬಂಧಿಸುವಲ್ಲಿ ಮತ್ತು ಈ ಪ್ರಕರಣಗಳನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದೇನೆ ಮತ್ತು ಅವರಿಗೂ ಕೂಡ ಪ್ರಶಂಸನಾ ಪತ್ರವನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಪ್ರಕರಣಗಳಲ್ಲೂ ವೆರಿಫೈ ಮಾಡಿದ್ರೆ ಅದರಲ್ಲಿ ಅವನು ಭಾಗಿಯಾಗಿದೆ. ಅವ್ರು ಬೇಸಿಕಲಿ ಅದೇ ಕೂಲಿ ಕೆಲಸ ಮಾಡೋದು, ಡೇ ವೇಜ್ ಲೇಬರ್ಸ್ ಇದ್ದಾರೆ. ಆ ಮಹಿಳೆ ಚಿನ್ನಾಭರಣ ಇಟ್ಕೊಳ್ಳೋದೊಂದು ದರ್ಶಿರೋದು ನೋಡ್ತಾರೆ. ಸೊ ಸಡನ್ ಆಗಿ ಅವ್ರಿಗೆ ಪ್ಲಾನ್ ಮಾಡ್ತಾರೆ, ಕರ್ಕೊಂಡೋಗಿ ಏನು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಇದೆ, ಅಲ್ಲಿ ಪ್ಲಾಸ್ಟರ್ ಕೆಲಸ ಮಾಡೋದಿದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಒಬ್ಬ ಆರೋಪಿ ಏನ್ ಮಾಡ್ತಾನೆ, ಏನು ಮೆಟೀರಿಯಲ್ಸ್ ಬೇಕು ಕನ್ಸ್ಟ್ರಕ್ಷನ್ ಅದು ತರ್ತೀನಂತ ಸೈಡಿಗೆ ಹೋಗಿ ಅವ್ರಿಗೆ ಮಿಸ್ಗೈಡ್ ಮಾಡ್ತಾನೆ, ಬೇಸಿಕಲಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾನೆ. ಇನ್ನೊಬ್ಬ ಆರೋಪಿ ಹೆದರ್ಸಿ ಅವ್ರ ಹತ್ರ ಇರುವ ಚೈನ್ ಅನ್ನ ಕಸ್ಕೊಂಡಿರ್ತಾರೆ. ಇಲ್ಲಿ ಇಬ್ರು ಕನ್ಸ್ಟ್ರಕ್ಷನ್ ವರ್ಕರ್ಸ್, ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ, ಡೈಲಿ ವೇಜ್ ಲೇಬರ್ಸ್ ತರ. ಸೊ ಅವಾಗ ಇವ್ರಿಗೇನು ದುಂದು ಖರ್ಚಿಗೆ ದುಡ್ಡು ಬೇಕಾಗುತ್ತೆ, ಅವಾಗ ಈ ಒಂದು ದಾರಿಯನ್ನು ಹಿಡ್ಕೊಂಡಿದ್ದಾರೆ. ಏನು ಪ್ಯಾಡ್ಲಾಕ್ ಬರ್ತವೆ, ನಮ್ಮ ಹಳೆ ಬೀಗ ಹಾಕಿರುವಂತ ಮನೆಗಳನ್ನ ಟಾರ್ಗೆಟ್ ಮಾಡುವಂತದ್ದು ಮತ್ತು ಅವುಗಳನ್ನ ಬ್ರೇಕ್ ಮಾಡಿ ಅಪರಾಧ ಮಾಡ್ತಾರೆ. ಇಲ್ಲಿವರೆಗೆ ತಿಳಿದ ಪ್ರಕಾರ 5 ಪ್ರಕರಣ ತಿಳಿದು ಬಂದಿದೆ. ಮೊದಲು ಅವನು ಯಾವ ರೀತಿ ಅಂದ್ರೆ ಗ್ರೇಡೆಡ್ ಅಪ್ರೋಚ್ ಇದೆ, ನೀವು ನೋಡಿದ್ರೆ ಅವನ ಹಿನ್ನೆಲೆ ಒಂದು ಅಫ್ಜಲ್ಪುರದಲ್ಲಿ ಬೈಕ್ ಥೆಫ್ಟ್ ಇದೆ, ಆಮೇಲೆ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಥೆಫ್ಟ್ ಇದೆ, ಬೇಸಿಕಲಿ ಪಿಕ್ ಪಾಕೆಟ್ ಟೈಪ್. ಏನು ಪ್ಯಾಸೆಂಜರ್ಸ್ ಬ್ಯಾಗ್ಸ್ ಇರುವಂತದ್ದು, ವ್ಯಾಲ್ಯೂಯಬಲ್ಸ್ ಕಳ್ತನ ಮಾಡುವಂತದ್ದು ಅಫ್ಜಲ್ಪುರದಲ್ಲಿ ಒಂದಿದೆ. ಆಮೇಲೆ ಅಫ್ಜಲ್ಪುರದಲ್ಲಿ ಒಂದು ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಇದೆ, PR ಕೇಸ್ ಇದೆ. ಸೊ ಟೋಟಲ್ 3 ಕೇಸ್, ಅದರಲ್ಲಿ ಅಪರಾಧ ಮಾಡಿರುವಂತದ್ದು 2 ಮತ್ತು ಮುಂಜಾಗ್ರತೆ ಪ್ರಕರಣ 1.
ಹೇಳಿದೆ ಮೇಡಮ್, CCTV ಪ್ರೂವ್ ಸಿಕ್ಕಿತ್ತು ನಮ್ಗೆ. ಶಾಬಾದ್ ರೋಡ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬಾಡಿಗೆ ಮನೆ ಇಟ್ಕೊಂಡಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲ, ಅದು ನಾನು ಒಪ್ತೀನಿ. ಅದರಲ್ಲಿ ಇನ್ನೂ ಮಾಡಬೇಕಾಗಿದ್ದು ಬಹಳ ಇದೆ. ಈಗ ನಾವು ಕಾರ್ಪೊರೇಷನ್ ಆಫೀಸರ್ಸ್ ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ನವ್ರಿಗೆ ಆಲ್ರೆಡಿ 2-3 ಸಲ ಸಂಪರ್ಕ ಮಾಡಿದೀವಿ. ಅಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್ ಹಾಕ್ಲಿಕ್ಕೆ ಇನ್ನೂ ಆಗಿಲ್ಲ. ಬಟ್ ನಮ್ಮ ಪೊಲೀಸ್ ಏನಿದೆ ಆ ಟೈಮಲ್ಲಿ ಪೊಲೀಸ್ ಪ್ರೆಸೆನ್ಸ್ ಮಾತ್ರ ಹೆಚ್ಚಿಗೆ ಮಾಡಿದೀವಿ. ಏನು ಇವರು ಲೇಬರ್ಸ್ ಎಲ್ಲ ಬರ್ತಾರೆ, ಬೋತ್ ಮೇಲ್ ಅಂಡ್ ಫಿಮೇಲ್ ಲೇಬರ್ಸ್ ಎಲ್ಲ ಅಲ್ಲಿ ಬಂದು ನಿಂತಿರ್ತಾರೆ. ಅಂತ ಪ್ಲೇಸ್ ಗಳನ್ನು ನಾವು ಐಡೆಂಟಿಫೈ ಮಾಡಿದೀವಿ. ಈಗ ಈಗ ನಮ್ದು MIT ಕ್ರಾಸ್ ಇರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ ಇರ್ಬೋದು, ಓಂ ನಗರ ಗೇಟ್ ಇರ್ಬೋದು, ರಾಮ್ ಮಂದಿರ್ ಸರ್ಕಲ್ ಇರ್ಬೋದು, ಅವು ಪ್ಲೇಸ್ ಗಳನ್ನೆಲ್ಲ ಗುರುತಿಸಿದೀವಿ. ಅಲ್ಲಿ ಏನು CCTV ಇರೋಂಥದ್ದು ಫಂಕ್ಷನಿಂಗ್ ಬಗ್ಗೆ ಚೆಕ್ ಮಾಡ್ತಾ ಇದೀವಿ, ಮತ್ತು ನಮ್ಮ ಪೊಲೀಸ್ ಪ್ರೆಸೆನ್ಸ್ ಚೆಕ್ ಮಾಡ್ತಾ ಇದೀವಿ. ಅಧಿಕೃತವಾಗಿ ಇನ್ಸ್ಟಿಟ್ಯೂಷನಲ್ ರಿಜಿಸ್ಟರ್ಡ್ ಇಡುವಂಥದ್ದು ಅದ್ರ ಬಗ್ಗೆ ಮಾತಾಡಿದೀವಿ ಕಾರ್ಪೊರೇಷನ್ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಗೆ. ಅದು ಇನ್ನೂ ಮಾಡ್ಬೇಕಾಗಿದೆ, ಅದನ್ನ ಪರ್ಸ್ಯೂ ಮಾಡ್ತೀವಿ. ಇದರಲ್ಲಿ ಇವನಿಗೆ ಒಬ್ಬ ಹುಡುಗಿ ಲಿವ್ ಇನ್ ರಿಲೇಷನ್ ಇರುವಂತ ಒಂದು ಹುಡುಗಿ ಇದ್ದಾರೆ. ಅಲ್ಲಿನೂ ಬೇಕಾದ ದುಡ್ಡಿನ ಖರ್ಚಿನ ಬಗ್ಗೆ ಹೇಳ್ತಾನೆ.